ಯಾವುದೋ ಒಬ್ಬ ವ್ಯಕ್ತಿಯಿಂದ ನಿಮಗೆ ಬರಬೇಕಿದ್ದ ದುಡ್ಡು ಬರುತ್ತಾ ಇಲ್ಲ, ಅವರು ದುಡ್ಡು ಕೊಡ್ತಾ ಇಲ್ಲ. ಕೇಳಿದ್ರೆ ಸೊಬಬು ಹೇಳ್ತಾರೆ. ಅವ್ರ ಕಷ್ಟ ಇದ್ದಾಗ ನಾವು ಅಲ್ಲಿ ಇಲ್ಲಿ ದುಡ್ಡು ಈಸಿ ಅವರು ಕೊಟ್ಟಿದ್ವಿ, ಆದರೆ ಇವಾಗ ಅವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ, ಕೈ ಎತ್ಬಿಟ್ಟಿದ್ದಾರೆ ಗುರುಗಳೇ. ನಾವು ಅವ್ರಿಗೆ ಎಷ್ಟೇ ಫೋನ್ ಮಾಡಿದ್ರು ಕೂಡ ಅವರು ನಮ್ಮ ಫೋನ್ ಕಾಲ್ನ ರಿಸೀವ್ ಮಾಡ್ತಾ ಇಲ್ಲ, ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ. ವಾಟ್ಸಪ್ ಮೆಸೇಜ್ಗೂ ಕೂಡ ರಿಪ್ಲೈಗಳು ಮಾಡೋದಿಲ್ಲ. ನಮಗೆ ದಿನಾಗಲೂ ಫೋನ್ ಮಾಡಿ ಮಾಡಿ ಸಾಕಾಗಿದೆ ಹೊರತು ಅವರ ಸುಳಿವು ಸಿಗ್ತಾ ಇಲ್ಲ. ದುಡ್ಡು ಕೇಳೋದಕ್ಕೆ ಹೋದರೆ ಬೇರೆ ಏನಾದರೂ ಬೈತಾರೆ, ಕೊಡ್ತೀನಿ ಅಂತ ಆಟ ಆಡಿಸ್ತಾರೆ, ಇನ್ನೇನೋ ಹೇಳಿ ನಮ್ಮ ಬಾಯಿನ ಮುಚ್ಚಿಸ್ತಾರೆ. ಇಂಥವರಿಂದ ದುಡ್ಡನ್ನು ನಾವು ಹೇಗೆ ವಾಪಸ್ ಪಡ್ಕೊಳ್ಳೋದು ಗುರುಗಳೇ ಅಂತ ತುಂಬ ಜನ ಫೋನ್ ಮಾಡಿ ಕೇಳಿದರು. ಅವರೆಲ್ಲರಿಗೂ ಕೂಡ ನಾವು ಪರಿಹಾರ ಹೇಳಿದ್ವಿ. ಅದೇ ರೀತಿ ಅವರು ಪರಿಹಾರ ಮಾಡಿಕೊಂಡು ಬರಬೇಕಿದ್ದ ದುಡ್ಡನ್ನು ಪಡೆದುಕೊಂಡಿದ್ದಾರೆ. ಆ ತಂತ್ರ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಫಾಲೋ ಮಾಡಿ. ನಿಮಗೆ ಇಂತಹ ಕಷ್ಟ ಇದ್ದರೆ ಹೌದು ನನಗೂ ಈ ಕಷ್ಟ ಆಗಿದೆ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ. ನಿಮಗೇನಾದರೂ ಇಂತಹ ಸಮಸ್ಯೆಗೆ ಬೇಗ ಪರಿಹಾರ ಆಗಬೇಕು ಅನ್ನೋದಾದರೆ ಇವತ್ತೇ GN ರಾವ್ ಗುರುಗಳಿಗೆ ಫೋನ್ ಮಾಡಿ. ತುಂಬ ಜನಕ್ಕೆ ಇವರು ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಿಮಗೂ ಕೂಡ ಪರಿಹಾರ ಖಂಡಿತ ಸಿಗುತ್ತೆ. ಈಗ ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ನಿಮ್ಮ ಕಷ್ಟದ ಸಮಯಕ್ಕೆ ಅವ್ರು ಆಗ್ತಿಲ್ಲ ಅನ್ನೋದಾದರೆ ನೀವು ಅವ್ರಿಗೆ ದುಡ್ಡು ಕೊಟ್ಟೇನು ಪ್ರಯೋಜನ, ಮತ್ತು ಅವ್ರು ವಾಪಸ್ ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮಗಾಗುವ ಕಷ್ಟಗಳು ಏನು ಇವತ್ತು ತಿಳ್ಕೊಳ್ಳೋಣ. ರಾತ್ರಿ ಮಲಗುವ ಮೊದಲು ಈ ಒಂದು ತಂತ್ರ ಮಾಡಿ. ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಒಂದು ಸ್ವಲ್ಪ ಅರಿಶಿಣಕ್ಕೆ ನೀರನ್ನು ಹಾಕಿ ಕಲಸಿ ಪೇಸ್ಟ್ ರೀತಿ ತಯಾರಿಸಿಕೊಂಡು ಆ ವ್ಯಕ್ತಿಯ ಹೆಸರನ್ನು ನೀವು ಆ ಎಕ್ಕದ ಎಲೆಯ ಮೇಲೆ ಅರಿಶಿಣದಿಂದ ಬರೆದುಕೊಳ್ಳಬೇಕು. ಆ ಎಕ್ಕದ ಎಲೆಯ ಹಿಂಭಾಗದಲ್ಲಿ ಎಷ್ಟು ಮೊತ್ತ ದುಡ್ಡು ಕೊಡಬೇಕು ಅನ್ನೋದನ್ನು ಅದರ ಮೇಲೆ ಬರೆದುಕೊಳ್ಳಬೇಕು. ನೀವು ಗಂದಿಗೆ ಅಂಗಡಿಗಳಿಗೆ ಹೋದರೆ ಪಚ್ಚೆ ಕರ್ಪೂರ ಅಂತ ಕೊಡ್ತಾರೆ, ಅದನ್ನು ಕೇಳಿ. ಒಂದು ಪಚ್ಚೆ ಕರ್ಪೂರದ ಚಕ್ಕೆಯನ್ನು ತಂದು 9 ಭಾಗವಾಗಿ ತುಂಡು ಮಾಡಿಕೊಳ್ಳಿ. ಪ್ರತಿ ತುಂಡನ್ನು ಕೂಡ ನೀವು ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಆ ಎಕ್ಕದ ಗಿಡದ ಮೇಲೆ ಅವನ ಹೆಸರು ಬರೆದಿರ್ತಿರಲ್ಲ ಅದ್ರ ಮೇಲೆ ಇಡಬೇಕು. ಈಗ ಅಷ್ಟು ದುಡ್ಡು ನಮಗೆ ವಾಪಸ್ಸು ಮರಳಿ ಬರುವಂತೆ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಕರ್ಪೂರವನ್ನು ಹಚ್ಚಬೇಕು. ಆ ಹೆಸರನ್ನು ಹೇಳ್ತಾ ಕರ್ಪೂರ ಹಚ್ಚಿ ದುಡ್ಡು ಮರಳಿ ಬರುವಂತಾಗಲಿ ಅಂತ ಕೇಳಬೇಕು. ವಶ್ಯಂ ಸ್ವಾಹ ಅಂತ 31 ಬಾರಿ ಹೇಳ್ಕೊಳ್ತಾನೇ ಬರಬೇಕು. ಸಂಪೂರ್ಣವಾಗಿ ಎಲ್ಲವೂ ಸುಟ್ಟು ಕರಕಲಾಗಿ ಬೂದಿ ಆದ ಮೇಲೆ ಅದನ್ನು ಏನು ಮಾಡಬೇಕು ಅಂತ ಪಂಡಿತ್ GN ರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಾಕು. ಅವರು ಆ ಫೋನ್ ಕರೆಯಲ್ಲಿ ಆ ವ್ಯಕ್ತಿಯ ಹೆಸರನ್ನು ಹೇಳಿದ ಮೇಲೆ ಒಂದು ಪೂಜೆ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತಾರೆ. ಅದಾದಮೇಲೆ ನೀವು ತೆಗೆದುಕೊಂಡು ಹೋಗಿ ಅವರು ಹೇಳಿದಾಗೆ ಅದನ್ನು ನೀವು ಮಾಡಬೇಕು. ಖಂಡಿತ ನಿಮ್ಮ ದುಡ್ಡು ನಿಮ್ಮ ಕೈಗೆ ಬಂದು ಸೇರುತ್ತೆ.